ಮುದ್ದೆ ಮಟನ್ ಚಾಪ್ಸ್ ಆರ್ಡ್ರ್ ಮಾಡಿದ್ದೀವಿ ನಮಗೆಲ್ಲ. ಆಮೇಲೆ ಬೇರೆ ನೋಡೋಣ ಅಂತ ನಮ್ಮ ಭಾವಂಗೆ ಚಪಾತಿ. ನೋಡಿ ನನ್ನ ಮಗಳು ಹೆಂಗೆ ತಿಂತಿದ್ದಾಳೆ. ಅವಳಿಗೆ ಮೂಳೆ ಮಟನ್ ಅಂದರೆ ತುಂಬ ಇಷ್ಟ. ಹೋಟೆಲ್ ಸಾಗರ್ ರೆಡ್ಡಿ ಅಂತ ಬಂದಿದ್ದೀವಿ. ಸಿನ್ಸ್ 1975 ಅಂತೆ. ಸೊ ಬನ್ನಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಎಲ್ಲರೂ ಇವಾಗ ಬೆಂಗಳೂರು ಕಡೆ ಹೊರಟಿದ್ವಿ. ಹಂಗೆ ಇಲ್ಲಿ ಸಾಗರ್ ಹೋಟೆಲ್ ಸಾಗರ್ ಅಂತ ಇದೆ, ಸಾಗರ್ ರೆಡ್ಡಿ ಅಂತ. ನಾನು ಟ್ರೈ ಮಾಡೋಣ ಅಂತೇಳಿ ಅಲ್ಲಿಂದ ಹುಡ್ಕೊಂಡು ಬಂದ್ವಿ. ಸೊ ಬನ್ನಿ ಇವಾಗ ಊಟ ಟ್ರೈ ಮಾಡಿ ಹೇಗಿದೆ ಏನು ಅಂತ ಹೇಳೋಣ. ಸೊ ನಮ್ಮ ಭಾವ ವೆಜ್ಜು, ಪಾಪ ಅವ್ರಿಗೆ ಏನು ಗೊತ್ತಿಲ್ಲ, ಮುದ್ದೆ ಸಾಂಬಾರು ಇದೆ ಅಷ್ಟೇ. ಓಕೆ, ಸೊ ಇನ್ನೇನು ತಿಂತೀಯಮ್ಮ? ಬಿರಿಯಾನಿನಾ? ಬಿರಿಯಾನಿ ಇದೆಯಾ ಹೇಳ್ತಾರೆ, ಇದ್ರೆ ಬಿರಿಯಾನಿ. ಓಕೆ, ಇವ್ರಿಗೆಲ್ಲ ಮೊಬೈಲ್ ಕೊಟ್ಬಿಟ್ರೆ ಸಾಕು ಅಷ್ಟೇ, ನಮ್ಗೆ ಊಟ ಮಾಡೋಕ್ಕೆ ಬಿಡ್ತಾರೆ. ಹಾಗಾಗಿ ಸೊ ಬನ್ನಿ ನೋಡೋಣ. ಆರ್ಡ್ರ್ ಮಾಡಿದ್ದೀವಿ. ಸೊ ನೋಡಿ ಮುದ್ದೆ ಚಾಪ್ಸ್ ಬಂದಿದೆ ಎಲ್ಲರಿಗೂ. ಅವ್ರಿಗೊಂದು ಇದು ಕೊಟ್ಬಿಟ್ಟಿರ್ತೀನಿ, ಲೆಗ್ ಪೀಸ್ ಕೊಟ್ಬಿಡು, ಚಿಪ್ಪಾಂಗೋದು ಅಂತ. ಕ್ಲೀನ್ ಮಾಡ್ಕೊಡ್ತೀನಿ. ನನ್ನ ಮಗಳಿಗೆ ಫಸ್ಟು ಒಂದು ಮುದ್ದೆ ಮೂಳೆ ಕೊಟ್ಬಿಟ್ರೆ ಇಲ್ಲಮ್ಮ ಮೂಳೆ ಯಾರು ಮುದ್ದೆ ಮಟನ್ ಚಾಪ್ಸ್ ಆರ್ಡ್ರ್ ಮಾಡಿದ್ದೀವಿ ನಮಗೆಲ್ಲ. ಆಮೇಲೆ ಬೇರೆ ನೋಡೋಣ ಅಂತ ನಮ್ಮ ಭಾವಂಗೆ ಚಪಾತಿ ಮತ್ತು ಪಪ್ಪು ಅಂತಾರಲ್ಲ, ಪಪ್ಪು ಸಾರು, ತಪ್ಪು ಸಾರು, ದಾಲು, ಮೊಸರು ಎಲ್ಲ. ಸೊ ಮುದ್ದೆ ಮಟನ್ ಚಾಪ್ಸ್ ಬಂದಿದೆ ಎಲ್ಲರಿಗೂ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡಿಬಿಟ್ಟೋಣ. ಹೆಂಗೆ ಟೇಸ್ಟ್ ಮಾಡಿಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಇದು ಕೈಮಾ ಉಂಡೆ. ಕೈಮಾ ಮಾತ್ರ ಮಸ್ತಾಗಿದೆ, ಇದು ಮಟನ್ ಚಾಪ್ಸು, ಮುದ್ದೆ. ಹೆಂಗಿದೆ ಅಮ್ಮ? ಚೆನ್ನಾಗಿದೆಯಾ ಸಂಜು? ಕೈಮಾ ಹೆಂಗಿದೆ ಸಂಜು? ಸೂಪರ್. ನೋಡಿ ನನ್ನ ಮಗಳು ಹೆಂಗೆ ತಿಂತಿದ್ದಾಳೆ. ಅವಳಿಗೆ ಮೂಳೆ ಮಟನ್ ಅಂದರೆ ತುಂಬ ಇಷ್ಟ. ಹುಟ್ಟದ್ ನೋಡಪ್ಪ. ತಿನ್ನು ಮಗನೇ. ಸೂಪರಾ? ಚೆನ್ನಾಗಿದೆ, ಇಷ್ಟ ಆಯ್ತಾ? ನಾವು ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮಲ್ಲಿ ಬಂದುಬಿಟ್ಟಿದ್ದೀವಿ, ಹಾಗಾಗಿ ಬಿರಿಯಾನಿ ಸಿಕ್ಕಿಲ್ಲ. ಬಿರಿಯಾನಿ ರೈಸ್ ಒಂದೇ ಪ್ಲೇಟ್ ಇತ್ತು. ನಾನು ಅದನ್ನು ಟೇಸ್ಟ್ ಮಾಡಿ ನೋಡೋಣ. ಬನ್ನಿ, ಸೂಪರಾಗಿದೆ. ಇಂಥ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಈ ಥರ ಬಿರಿಯಾನಿ ನಾನು ತಿಂದಿಲ್ಲ. ಸಕ್ಕತ್ತಾಗಿದೆ ಬಿರಿಯಾನಿ. ನೋಡಿ ಕಲರು ಹೋಗ್ತಾ ಬಟ್ ಚೆನ್ನಾಗಿದೆ. ಬೋಟಿ ಫ್ರೈ ಬಂದಿದೆ, ಬೋಟಿ ತೊಗೊಳ್ಳೋದು. ಬೋಟಿ ಹಾಂ ನಿಮ್ಮ ಬೋಟಿ ತಿಂತೀಯಲ್ಲ, ಅವ್ಳು ಬೋಟಿ ತಿನ್ನಲ್ಲ, ನಾನು ನೀನೆ. ಕೈ ಹಾಕ್ತಾಳೆ. ಬೋಟಿ ಫ್ರೈ ಬಂದಿದೆ. ಬೋಟಿ ವೈಟ್ ರೈಸು, ಅದಕ್ಕೆ ಶೇರು ಹಾಕೋತಾ ಇದ್ದೀನಿ. ಮಸ್ತ್ ಕಾಂಬಿನೇಷನ್ ಇದೆ, ಸಖತ್ತಾಗಿದೆ. ನಾವು 1 ಅವರ್ ರೈಡ್ ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತಾಯಿದ್ವಿ. ಸೊ ಆವಾಗ ತುಂಬ ಹೊಟ್ಟೆ ಹಸಿದಿದೆ ಅಂತೇಳಿ ನೋಡಿದಾಗ ನಮಗೆ ನಿಯರ್ ಬೈ ಗೂಗಲ್ ಸಜೆಸ್ಟ್ ಮಾಡಿದಂಥ ಹೋಟ್ಲಿದು. ಮಟನ್ ಮುದ್ದೆ ಊಟ ಆರ್ಡ್ರ್ ಮಾಡಿದ್ವಿ, ಬಟ್ ಕ್ಲೋಸಿಂಗ್ ಟೈಮ್ ಬಂದಿದ್ವಿ, ಹಾಗಾಗಿ ಏನೂ ಇರಲಿಲ್ಲ. ಇರೋದ್ರಲ್ಲೇ ಬೆಸ್ಟ್ ಏನಿದೆ ಕೊಡಿ ಅಂದಾಗ ಮಟನ್ ಚಾಪ್ಸು ಮತ್ತು ಕೀಮಾ ಉಂಡೆ ಕೊಟ್ಟರು. ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳಿಬಿಟ್ಟು ತುಂಬ ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ ಊಟ ಮಾತ್ರ. ಮತ್ತು ಬಿರಿಯಾನಿ ಸಿಕ್ಕಲಿಲ್ಲ, ಬಿರಿಯಾನಿ ರೈಸ್ 1 ಪ್ಲೇಟ್ ಮಾತ್ರ ಇತ್ತು, ಅದನ್ನು ತುಂಬ ಚೆನ್ನಾಗಿತ್ತು. ಟೋಟಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಬೇಕಾದ್ರೆ ಈ ಕಡೆ ಬಂದಾಗ ನೀವು ಬರ್ಬೋದು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ, ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಹೆಂಗಿದೆ ಸಂಜೆ ಬೋಟಿ? ಬೆಂಕಿ ಸೂಪರ್ ಆಗಿದೆ. ನಮ್ಮ ಕೈಮಾ ನಿಂಗೆ ಬೇಕಾ ಜ್ಯೂಸು? ತಿಂದಿರೋ ಡಿಶಲ್ಲಿ ನನ್ನ ಫೇವ್ರೇಟ್ ಏನಂತ ಫಸ್ಟ್ ಬಂದ್ಬಿಟ್ಟು ಕೈಮಾ ಬಾಲ್ಸು, ಅದಾದಮೇಲೆ ಇದು ಏನಂತ ಏನಿದು ಅದು ನಾವು ಏನಿದು
ಜೊತೆ ಕೊಟ್ಟಿದ್ದವರು ಚಾಪ್ಸ್. ಹಾಂ, ಚಾಪ್ಸ್ ಮತ್ತು ಕೈಮಾ ನಮಗೆ ಫೇವ್ರೇಟ್. ಸಕ್ಕತ್ತಾಗಿರ್ತದೆ ಎರಡು. ಬಾ ತಿನ್ಬಿಡು, ಮೊಸರನ್ನ ತಿನ್ಬಿಡು, ಆಮೇಲೆ ಕೊಡ್ತೀನಿ. ಪ್ಲೇಟ್ ಎಲ್ಲ ಖಾಲಿಯಾಗಿದೆ. ಎಲ್ಲ ಖಾಲಿ ಮಾಡಿದ್ದೀವಿ, ಏನು ಉಳಿಸಿಲ್ಲ. ಫುಡ್ ಮಾತ್ರ ಅಲ್ಟಿಮೇಟ್, ಸ್ಪೈಸಿ, ಇಲ್ಲ ನಾಟಿ ಸ್ಟೈಲ್ ಮಸಾಲೆ ಸಕ್ಕತ್ತಾಗಿದೆ. ಮಾತ್ರ ಸೂಪರ್ ಎಕ್ಸಲೆಂಟ್ ಆಗಿದೆ. ಊಟ ಮುಗೀತು. ನನ್ನ ಮಗಳೇ ಒಂದು ಸ್ವಲ್ಪ ಕಿರಿಕಿರಿ ಅವಳು, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಸೂಪರ್. ಫೈನಲಾಗಿ ಊಟ ಎಲ್ಲ ಆಯಿತು. ತುಂಬ ಚೆನ್ನಾಗಿತ್ತು ನಮಗಂತೂ. ಸರ್ ತುಂಬ ಚೆನ್ನಾಗಿತ್ತು ಸರ್ ಫುಡ್ ಎಲ್ಲ. ನಾವು ಅಲ್ಲಿಂದ ಹುಡ್ಕೊಂಬಂದಿದ್ಕೂ ವರ್ತ್ ಅನ್ನಿಸ್ತು. ಎಷ್ಟು ವರ್ಷದಿಂದ ಇದೆ ಸರ್ ಇದು ಹೋಟೆಲು? ಸರ್ ನಮ್ಮದು ಹೋಟ್ಲು ಸುಮಾರು ಒಂದು 50 ವರ್ಷ ಸರ್ ಹೋಟ್ಲು. 50 ವರ್ಷದಿಂದ ಇದೆಯಾ? ಓಕೆ ಓಕೆ ಓಕೆ. ಅದು 50 ವರ್ಷದ ಇದೇ ಪ್ಲೇಸಲ್ಲೇ ಇರೋದು. ಓಕೆ ಸೂಪರ್ ಸರ್. ನಮಗೆಲ್ಲ ಆ್ಯಕ್ಚುಲಿ ಸಕ್ಕರೆ ಬಂದಿದ್ದೆ, ಏನೂ ಊಟ ಮಾಡಿರಲಿಲ್ಲ. ಆಮೇಲೆ ತಿನ್ನೋಣ ಅಂತ, ಬಟ್ ಎಲ್ಲೂ ಸೆಟ್ ಆಗಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಹುಡ್ಕೊಂಬಂದ್ವಿ ನಾವು. ತುಂಬ ಥ್ಯಾಂಕ್ಸ್. ಓಕೆ ಸರ್. ಓಕೆ ಥ್ಯಾಂಕ್ ಯು. ಸರಿ ಸರ್, ಬರ್ತೀವಿ. ಓಕೆ ಓಡೋಣ. ಫೈನ್, ಆಯಿತು, ಪೇ ಆಯಿತು. ಓಕೆ ಫೈನ್. ನಡೀರಿ, ಇವಾಗ ಬೆಂಗಳೂರು ಕಡೆ ಹೋಗಬೇಕು. ಇವಾಗ ಸಚ್ಚಿಗೆ ನಾನು ಹೇಳಿದ್ದೆ, ನಾನು ಗಾಡಿ ಓಡಿಸ್ತೀನಿ ಆಮೇಲೆ ಅಂತ. ಸಚ್ಚಿನೇ ಓಡಿಸ್ಬೇಕು ಅಂತ ಫುಲ್ ಮೀಲ್ಸ್ ತಿಂದ್ಬಿಟ್ಟು ಇವಾಗ ಗಾಡಿ ಎಲ್ಲ ಓಡಿಸೋಕ್ಕಾಗಲ್ಲ. ನಡೀರಿ ಹೋಗೋಣ ಅಂತ.